ನೋಡಿ, ಬಗದಷ್ಟು ಬಯಲಾಗ್ತಾ ಇದೆ ಈ ಅಂಜಲಿ ಹಂತಕನ ರಹಸ್ಯ. ಈತ ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಈ ಗಿರೀಶ್. ಆಗಾಗ ರಜೆ ಬೇರೆ ತೆಗೆದುಕೊಳ್ತಾ ಇದೆ ಇಂತಹ ಕುತಂತ್ರಿ ಕೆಲಸಗಳನ್ನ ಮಾಡೋಕೆ. ಮೊದಲೇ ಈತನ ಬ್ಯಾಕ್ಗ್ರೌಂಡ್ ಬೇಡ, ಕ್ರಿಮಿನಲ್ ಆಗಿರುವಂಥದ್ದು. ಹೋಟೆಲ್ನಲ್ಲಿ ಆಗಾಗ ರಜೆ ತೆಗೆದುಕೊಳ್ತಿದ್ದ ಗಿರೀಶ್ ಏಜೆನ್ಸಿ ಮೂಲಕ ಕೆಲಸಕ್ಕೆ ಸೇರ್ಕೊಂಡಿದ್ದಂತೆ ಗಿರೀಶ್ ಮಂಗಳವಾರ 5,000 ಹಣವನ್ನು ಅಡ್ವಾನ್ಸ್ ಆಗಿ ಪಡ್ಕೊಂಡು ಹೋಗಿದ್ದ. ಮರುದಿನ ಪೊಲೀಸರು ಕರೆ ಮಾಡಿದಾಗಲೇ ಈ ಹೋಟೆಲ್ ಓನರ್ ಅವರಿಗೆ ಗೊತ್ತಾಗಿದ್ದು ಈತ ದೊಡ್ಡ ಕ್ರಿಮಿನಲ್ ಅಂತ. ಮಹಾರಾಜ್ ಹೋಟೆಲ್ ಮಾಲೀಕ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋವರ್ಧನ್ ಇದ್ದಾರೆ, ಅವರ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಏಜೆನ್ಸಿ ಕೇರ್ನ ಮೂಲಕವಾಗಿ ಆತ ಕಳೆದ 4 ತಿಂಗಳಿಂದ ಮೈಸೂರಿಗೆ ಬಂದಿದ್ದ. ಮೈಸೂರಲ್ಲಿ ಅವರ ತಂದೆ ನೋಡ್ಕೊಳ್ತಾ ಇದ್ದ. ಸುಮಾರು 1.5 ತಿಂಗಳಿಂದಲೂ ಕೂಡ ಅವರ ತಂದೆಯನ್ನು ಕೂಡ ನೋಡ್ಕೊಳ್ತಾ ಇದ್ದ. ಅಂದರೆ ತಂದೆಯೆಲ್ಲ ಹೆಚ್ಚು ಸುಮಾರು 10-15 ದಿನಗಳ ಕಾಲ ಏಕಾಏಕಿ ರಜೆಗಳು ತೆಗೆದುಕೊಳ್ತಾ ಇದ್ದ. ಜೊತೆಗೆ ಆ ಏಜೆನ್ಸಿಯನ್ನು ಬಿಟ್ಟ ನಂತರದಲ್ಲಿ ನೇರವಾಗಿ ಇವರ ಬಳಿ ಹೋಟೆಲ್ಲು ಮತ್ತು ಏನೋ ಒಂದು ಬಾರ್ ರೆಸ್ಟೋರೆಂಟ್ ಏನಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದ. ಇರ್ರೆಗ್ಯುಲಾರಿಟಿಯಾಗಿ ಅಂದರೆ 10-15 ದಿನಗಳ ರಜೆ ತೆಗೆದುಕೊಳ್ತಾ ಇದ್ದ. ಜೊತೆಗೆ ಮಂಗಳವಾರ ಈತ ಸಂಜೆ 5,000 ಹಣವನ್ನು ತೆಗೆದುಕೊಂಡು ಹೋಗಿ ನಂತರದಲ್ಲಿ ಮತ್ತೆ ಈತ ವಾಪಸ್ಸು ಬಂದಿಲ್ಲ. ಭಾಳ ಪ್ರಮುಖವಾಗಿ ಇಲ್ಲಿರುವಂಥ ಅಂದರೆ ಮಹಾರಾಜ ಹೋಟೆಲ್ನ ಮೊಬೈಲ್ನಿಂದಲೂ ಕೂಡ ಸಾಕಷ್ಟು ಕರೆಗಳನ್ನು ಮಾಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಲಭ್ಯ ಆಗಿದೆ. ಯಾವಾಗ ಅಂಜಲಿಯ ಕೊಲೆ ಆಯಿತೋ ತತ್ಕ್ಷಣದಲ್ಲಿ ರಿಪಬ್ಲಿಕ್ ಕನ್ನಡದ ಬಹುದೊಡ್ಡ ರಿಯಾಲಿಟಿ ಚೆಕ್. ಹುಬ್ಬಳ್ಳಿಯಲ್ಲಿ ಸಾಲು ಕೃತ್ಯಕ್ಕೆ ಬ್ರೇಕ್ ಯಾವಾಗ ಅನ್ನೋದು ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ದುಷ್ಕೃತ್ಯವಾಗ್ತಾ ಇದ್ರು ಕೂಡ ಕಾಕಿ ಡೋಂಟ್ ಕೇರ್ ಅಂತಿದೆ. ರಿಯಾಲಿಟಿ ಚೆಕ್ ಮೂಲಕ ಪೊಲೀಸರ ಕಾರ್ಯವೈಖರಿ ಬಟಾ ಬಯಲಾಗಿದೆ. ಹುಬ್ಬಳ್ಳಿಯಲ್ಲಿ ಮಧ್ಯರಾತ್ರಿ ಪೊಲೀಸ್ ಬೀಟ್ ಇಲ್ವೇ ಇಲ್ಲ. ಪೊಲೀಸರ ಕಣ್ತೆರೆಸೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಅಂಜಲಿ ಹತ್ಯೆ ನಂತರವೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಹುಬ್ಬಳ್ಳಿ ಧಾರವಾಡ ಪೊಲೀಸರು. ನಿದ್ದೆ ಕಣ್ಣಲ್ಲಿರುವ ಪೊಲೀಸರೇ ಇನ್ನಾದರೂ ಎದ್ದೇಳಿ ಕೆಲಸ ಮಾಡಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್ಚೆತ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನ ಮಾಡ್ತಾ ಇದೆ. ನಾನು ನಗರದ ಬಹುತೇಕ ಪ್ರದೇಶಗಳಲ್ಲಿ ತಮಗೆ ವಸ್ತುಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ನೇಹಾ ಹತ್ಯೆ ನಂತರ ಮತ್ತೆ ಒಂದು ಜೀವ ಬಲಿಯಾಗಿದೆ, ಒಂದು ಹೆಣ್ಣು ಮಗಳ ಜೀವ ಬಲಿಯಾಗಿದೆ. ಆದರೂ ಕೂಡ ಇಲ್ಲಿ ಯಾವೊಬ್ಬ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಗಸ್ತು ವ್ಯವಸ್ಥೆಯಲ್ಲಿ ನಮಗೆ ಕಾಣ್ತಾ ಇಲ್ಲ. ಇದೀಗ ಸಮಯ ನೋಡೋದಾದರೆ ಮಧ್ಯರಾತ್ರಿ 1:15. ಈ 1:15 ಗಂಟೆ ಆದರೂ ಕೂಡ ಈ ನಗರದ ಬಹುತೇಕ ರಸ್ತೆಗಳಲ್ಲಿ ನಮಗೆ ಯಾವೊಬ್ಬ ಸಿಬ್ಬಂದಿಯೂ ಕಾಣೋದಿಲ್ಲ. ಇದನ್ನು ಗಮನಿಸ್ತಾ ಇದ್ದರೆ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಪ್ರತಿಯೊಂದು ಗಲ್ಲಿಗಳಲ್ಲೂ ಪೊಲೀಸ್ ಸಿಬ್ಬಂದಿ ಒಂದು ಗಸ್ತನ್ನು ತಿರುಗಬೇಕಾಗಿತ್ತು. ಆದರೆ ಇಲ್ಲಿ ನಮಗೆ ಯಾವೊಬ್ಬ ಸಿಬ್ಬಂದಿಯೂ ಕಾಣ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ಕೇವಲ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಇದನ್ನು ತಮಗೆ ವಸ್ತುಸ್ಥಿತಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ಸಾಲಾಗಿ ಈ ರೀತಿ ಕೃತ್ಯಗಳು ನಡೀತಾ ಇದ್ದರು. ಮಧ್ಯರಾತ್ರಿ ಇರ್ಬೋದು, ಹಾಡು ಹಗಲೇ ಇರ್ಬೋದು, ಈ ರೀತಿ ಮರ್ಡರ್ ಕೃತ್ಯಗಳು ನಡೀತಾ ಇದ್ದರೂ ಕೂಡ, ಕೊಲೆಗಳು ನಡೀತಾ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಮಾತ್ರ ಇನ್ನೂ ಕಣ್ಮುಚ್ಚಿ ಕುಳಿತಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ